ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ MDH. ಸೋನಿಯಾ ಭೇಟಿ ಬಗ್ಗೆ ಸ್ಪಷ್ಟವಾಗಿ ಉತ್ತರಿಸಿದ ಡಿಸಿಎಂ ಡಿಕೆ. ಇಕ್ಬಾಲ್ಗೆ ಮಾತಿನ ಚಟ, ಕ್ರಮ ಕೈಗೊಳ್ಳಲು ಡಿಕೆ ಸೂಚನೆ. ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಸಿಎಂ ಪುನರುಚ್ಚಾರ. ಕರ್ನಾಟಕದಲ್ಲೂ ಯುಪಿ ಬುಲ್ಡೋಸರ್ ಸಂಸ್ಕೃತಿ, ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಸೋನಿಯಾ ಗಾಂಧಿ ಭೇಟಿ ಬಗ್ಗೆ ಸ್ಪಷ್ಟ ಉತ್ತರ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನನ್ನನ್ನು ಊಟಕ್ಕೆ ಕರೆದಿದ್ದಾರೆ, ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಇಂದಿರಾ ಭವನದಲ್ಲಿ ಊಟಕ್ಕೆ ಹೋಗುತ್ತಿದ್ದೇನೆ. ಊಟಕ್ಕೆ ಹೋದಾಗ ಎಲ್ಲರೂ ಸಿಕ್ಕೇ ಸಿಗ್ತಾರೆ. ದೇವಸ್ಥಾನಕ್ಕೆ ಬಂದಾಗ ಎಲ್ಲರಿಗೂ ಕೈ ಮುಗಿಯುತ್ತೇವೆ ಅನ್ನೋ ಮೂಲಕ ಡಿಕೆ ಕುತೂಹಲ ಮೂಡಿಸಿದ್ರು. ಊಟಕ್ಕೆ ಹೋಗ್ತೀನಿ, ಊಟಕ್ಕೆ ಹೋದಾಗ ಎಲ್ಲರೂ ನಮ್ಗೆ ಸಿಕ್ಕೇ ಸಿಗ್ತಾರೆ. ಎಲ್ಲ ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ಬಂದಾಗ ಎಲ್ಲರೂ ಕೈ ಮುಕ್ಕೊಂಡು ಹೋಗ್ತಾ ಇರ್ತೀವಿ. ದೇವರು ಯಾವಾಗ ವರ ಕೊಡ್ತಾನೆ ಎಂಬ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಕ್ಕಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ದೆಹಲಿ ಕಾಂಗ್ರೆಸ್ ಕಚೇರಿ ದೇವಾಲಯ ಎನ್ನುತ್ತಿದ್ದ ಡಿಕೆ, ಪ್ರತಿ ಸಲವೂ ದೇವಾಲಯಕ್ಕೆ ಕೈ ಮುಗಿಯುತ್ತಿದ್ದೀರಿ. ದೇವರು ಯಾವಾಗ ವರ ಕೊಡ್ತಾನೆ ಎಂಬ ಪ್ರಶ್ನೆಗೆ ನಕ್ಕು ತಲೆ ಆಡಿಸಿದ್ರು. ಪ್ರತಿ ಸಲನೂ ದೇವಸ್ಥಾನಕ್ಕೆ ಕೈ ಮುಗಿತಿದ್ದೀರಿ, ವರ ಯಾವಾಗ ಕೊಡುತ್ತೆ ದೇವರು? ಹೇಳಿ, ದೇವರು ವರ ಕೊಡೋದು ಯಾವಾಗ? ಡಿಕೆ ಸಿಎಂ ಮಾಡಲು ಯಾವುದಕ್ಕಾದ್ರೂ ಸಿದ್ಧ. ಡಿಕೆ ಅವರನ್ನ ಸಿಎಂ ಮಾಡೋದು ಒಂದೇ ಗುರಿ ಎಂದಿರೋ ಇಕ್ಬಾಲ್ ಹುಸೇನ್ ಮಾತಿಗೆ ಡಿಕೆ ಪ್ರತಿಕ್ರಿಯಿಸಿದ್ರು. ಇಕ್ಬಾಲ್ಗೆ ಮಾತಿನ ಚಟ, ಅವರ ಮಾತನ್ನ ನಂಬೇಡಿ, ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಅವನಿಗೆ ಚಟ, ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. ಕ್ರಮದ ಬಗ್ಗೆಯೂ ಟಿವಿ9 ಜೊತೆ ಮಾತನಾಡಿದ ಇಕ್ಬಾಲ್ ಹುಸೇನ್, ನೋಟಿಸ್ ಕೊಟ್ರೆ ಪಾಲನೆ ಮಾಡ್ತೀವಿ ಎಂದಿದ್ದಾರೆ. ಈ ಮೂಲಕ ಡಿಕೆಗಾಗಿ ಯಾವುದಕ್ಕೂ ಸೈ ಎಂಬ ಮೆಸೇಜ್ ಪಾಸ್ ಮಾಡಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಇಕ್ಬಾಲ್ ಹುಸೇನ್ ಮಾತು ಹೊಸ ಅಲೆ ಎಬ್ಬಿಸಿದೆ. ಈ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಎಂದಿದ್ದಾರೆ. ಉಳಿದ ನಾಯಕರೆಲ್ಲ ಅವರಿಗೇನೋ ಮಾಹಿತಿ ಇರಬೇಕು ಎನ್ನುತ್ತಲೇ ವೈಯಕ್ತಿಕ ಹೇಳಿಕೆ ಅಂತೇಳಿದ್ದಾರೆ. ಜನವರಿ 6ಕ್ಕೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ಪಾಪ ಅವರು ಅಭಿಪ್ರಾಯ ಅವ್ರು ಹೇಳಿದ್ರು, ಅವ್ರಿಗೆ ಏನಾರು ಗೊತ್ತಾಗಿರ್ಬೇಕು. ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ದಿನೇ ದಿನೇ ಡ್ರಗ್ಸ್ ಮಾಫಿಯಾ ಹೆಚ್ಚಾಗ್ತಿದೆ. ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಎಂಟ್ರಿ ಕೊಡ್ತಿದೆ. ನ್ಯೂ ಇಯರ್ ಬೇರೆ ಹತ್ತಿರ ಬರ್ತಿದ್ದು ಪೊಲೀಸರು ಡ್ರಗ್ಸ್ ಮಾಫಿಯಾ ವಿರುದ್ಧ ಯುದ್ಧ ಸಾರಿದ್ದಾರೆ. ವಿಪಕ್ಷಗಳು ಕೂಡ ಡ್ರಗ್ಸ್ ಮಾಫಿಯಾ ಬಗ್ಗೆ ಕಳವಳ ವ್ಯಕ್ತಪಡಿಸಿವೆ. ಡ್ರಗ್ಸ್ ಮಾಫಿಯಾ ಬಗ್ಗೆ ಪರಿಷತ್ನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಗೃಹ ಸಚಿವ ಪರಮೇಶ್ವರ್, ಡ್ರಗ್ ಪೆಡ್ಲರ್ಗಳ ಬಾಡಿಗೆ ಮನೆಗಳನ್ನ ಒಡೆದು ಹಾಕುವ ಹಂತಕ್ಕೆ ಹೋಗಿದ್ದೇವೆ ಅಂತ ಹೇಳಿಕೆ ನೀಡಿದ್ರು. ಮನೆ ಮಾಲೀಕರನ್ನು ಬಂಧಿಸಿದ್ದೇವೆ ಅಂತ ಹೇಳಿದ್ರು. ನಾವು ಬಹಳ ಪ್ರತಿನಿತ್ಯ ಅವ್ರು ಎಲ್ಲೆಲ್ಲಿದ್ದಾರೆ, ಅವರು ಯಾರು ಮನೆ ಬಾಡಿಗೆ ಕೊಟ್ಟಿದ್ರೆ ಮನೆ ಬಾಡಿಗೆ ಅವನನ್ನು ಹಿಡ್ಕೊಂಡಿದ್ದೀವಿ. ಇತ್ತೀಚೆಗೆ ಆ ಬಾಡಿಗೆ ಮನೆ ಕೊಟ್ಟಿರೋನ್ನ ಬಾಡಿಗೆ ಮನೆಯೇ ನಾವು ಹೊಡೆದಾಕ್ತೀವಿ ಅನ್ನೋವರೆಗೂ ಹೋಗಿದ್ದೇವೆ. ಬಹಳ ಕಠಿಣವಾದಂಥ ಕ್ರಮವನ್ನು ಈ ಡ್ರಗ್ಸ್ ವಿಚಾರದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೇವೆ. ಪರಮೇಶ್ವರ್ ಆಡಿದ ಇದೇ ಮಾತಿಗೆ ಕೇಂದ್ರದ ಮಾಜಿ ಸಚಿವ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಕಳವಳ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ಗೆ ಉತ್ತರ ಪ್ರದೇಶ ಮಾದರಿ ಆಗಬಾರದು, ಬುಲ್ಡೋಸರ್ ನ್ಯಾಯ ತಪ್ಪು ಅಂತ ಸುಪ್ರೀಂ ಕೋರ್ಟ್ ಕೂಡ ಛೀಮಾರಿ ಹಾಕಿದೆ ಅಂತ ನೆನಪಿಸಿದ್ದಾರೆ. ಚಿದಂಬರಂ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ಬುಲ್ಡೋಸರ್ ಬಳಸಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ, ನನ್ನ ಹೇಳಿಕೆಯನ್ನ ತಪ್ಪಾಗಿ ಗ್ರಹಿಸಿದ್ದು ದುರಾದೃಷ್ಟಕರ ಅಂತ ಹೇಳಿದ್ರು. ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ ಕ್ರಮ ತಗೊಳ್ಬೇಕು ಅಂದರೆ ಅಲ್ಲಿವರೆಗೂ ಹೋಗಬೇಕಾದಿತ್ತು ಅನ್ನೋದು ಎಚ್ಚರಿಕೆ ಕೊಟ್ಟೆ ಬಿಟ್ಟರೆ ನಾಳೆ ಬೆಳಗ್ಗೆ ಬುಲ್ಡೋಸರ್ ತಗೊಂಡೋಗಿ ನೀವು ಕಡೆ ಬಿಡ್ತೀವಿ ಅಂತಲ್ಲ. ಇಟ್ ಈಸ್ ಅನ್ಫಾರ್ಚುನೇಟ್. ಇಟ್ ಈಸ್ ಟೇಕನ್ ಇನ್ ಎ ರಾಂಗ್ ಸೆನ್ಸ್. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಇಂದು ಶಿವಾಜಿ ಪ್ರತಿಮೆ ಅನಾವರಣಗೊಳ್ಳಲಿದೆ. ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಆಗಮಿಸುತ್ತಿದ್ದು ಬೆಳಿಗ್ಗೆ 10:45ಕ್ಕೆ ಶಿವಾಜಿ ಪ್ರತಿಮೆ ಅನಾವರಣಗೊಳ್ಳಲಿದೆ. ಕಾರ್ಯಕ್ರಮದ ನಂತರ ಕೊಲ್ಲಾಪುರ ಮಾರ್ಗವಾಗಿ ದೆಹಲಿಗೆ ವಾಪಸ್ ತೆರಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಪಾಲ್ಗೊಳ್ಳಲಿದ್ದಾರೆ. MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH